ನಮಸ್ತೆ, ನಮ್ಮ ಕಾನೂನು ಟೀಮ್ ಕಡೆಯಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಕ್ ಹೋಗ್ತಾ ಇರೋದೇನು ಅಂತಂದ್ರೆ ಎಲ್ರಿಗಿರುವಂತ ಕಷ್ಟ. ಎಕ್ಸಾಮ್ ಹೇಗೆ ಪಾಸ್ ಮಾಡೋದು, ಎಕ್ಸಾಮ್ ತುಂಬಾ ಕಷ್ಟ ಇದೆ, ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದೀನಿ, ಪಾರ್ಟ್ ಟೈಮ್ ಕೆಲಸ, ಫುಲ್ ಟೈಮ್ ಕೆಲಸ, ಓನ್ ಬಿಸ್ನೆಸ್ ಇದೆ. ಇದೆಲ್ಲ ಮಿಗ್ಲಾಗಿ ನಾನು ಕೆಲವರು ನನ್ನ ಕ್ಲಾಸಿಗೂ ಹೋಗ್ತಾ ಇದ್ದೀನಿ, ಆದರೆ ರೆಗ್ಯುಲರ್ ಆಗಿ ನನಗೆ ಏನು ಅರ್ಥನೇ ಆಗ್ತಾ ಇಲ್ಲ. ಏನು ಅರ್ಥ ಮಾಡ್ಕೊಂಡ್ರು ಅರ್ಥ ಆಗ್ತಾ ಇಲ್ಲ. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ತಂದಿದ್ದೀವಿ. ಎಲ್ರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ನಾವು ಕೋಚಿಂಗ್ನ ಮಾಡ್ಕೊಡ್ತಾ ಇದ್ದೀವಿ. ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಕೋಚಿಂಗ್ ನಡೀತಾ ಇದೆ. ಯಾವುದು ಕೋಚಿಂಗ್ ನಡೀತಾ ಇದೆ? LLB ಕೋಚಿಂಗ್ ನಡೀತಾ ಇದೆ. ಸರಿ ಸರ್, ಹಾಗಿದ್ರೆ LLB ಕೋಚಿಂಗ್ ನಡೀತಾ ಇದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತಲ್ವಾ ಅಂತ ಒಂದು ಕಾಲ್ ಮಾಡ್ಬೋದು ನೀವು. ಹೌದು, ಒಂದು ನಂಬರ್ ಕೂಡ ಕೊಟ್ಟಿದ್ದೀವಿ, 9591573526. ಏನು ನಾವು ಕಾಲ್ ಮಾಡಿದ್ರು ಕೂಡ ಕೊಡುವಂಥ ಇನ್ಫಾರ್ಮೇಶನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ವಿತ್ ಜಾಯಿನ್ ಕೂಡ ಹೇಗಾಗೋದು, ಏನೇನು ಇರುತ್ತೆ ಫೆಸಿಲಿಟೀಸ್ಗಳು, ಯಾವ್ಯಾವ ರೀತಿ ಸೌಲಭ್ಯಗಳನ್ನು ಕೊಡ್ತೀವಿ, ಯಾವ್ಯಾವ ಸಬ್ಜೆಕ್ಟ್ಗಳಿದೆ, ಎಲ್ಲದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ಜಸ್ಟ್ ಒಂದು 5 ಮಿನಿಟ್ಸ್ ಟೈಮ್ ಕೊಡಿ ಅಷ್ಟೇ ಸಾಕು. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನಿಮ್ಮ ಸಬ್ಜೆಕ್ಟ್ ಆರಾಮಾಗಿ ಪಾಸ್ ಆಗುತ್ತೆ. ಸೊ ಆ ಕಾರಣದಿಂದ ಹೇಳುವಂಥ ವಿಷಯನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಜಸ್ಟ್ 5 ಮಿನಿಟ್ಸಲ್ಲಿ ನೀವು ಓದುವಂಥ ವಿಷಯ ಎಲ್ಲ ತುಂಬ ಸುಲಭ ಮಾಡಲಿಕ್ಕೋಸ್ಕರ ಇದನ್ನೆಲ್ಲ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಸೊ ಹಾಗಿದ್ದಲ್ಲಿ ಸರ್ ಯಾವ್ಯಾವ ಸಬ್ಜೆಕ್ಟ್ ನಿಮ್ಮ ಹತ್ರ ಅವೈಲೇಬಲ್ ಇದೆ ನೋಡಿ. ಕಾನ್ಸ್ಟಿಟ್ಯೂಷನ್ ಲಾ, ಕಾಂಟ್ರಾಕ್ಟ್, IPC, ಹಿಂದೂ ಲಾ, ಟಾರ್ಟ್, ಇಂಗ್ಲಿಷ್, ಕಾನ್ಸ್ಟಿಟ್ಯೂಷನ್ ಲಾ 2, ಕಾಂಟ್ರಾಕ್ಟ್ ಲಾ 2, ಪ್ರಾಪರ್ಟಿ ಲಾ 2, ಮುಸ್ಲಿಂ ಲಾ 2, ಲೇಬರ್ ಲಾ 1, ಕಾನೂನು ಕನ್ನಡ. ಇದ್ರ ಜೊತೆಗೆ ಕಂಪನಿ ಲಾ ನೋಟ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಇದಿಷ್ಟು ನಮ್ಮ ಹತ್ರ ಈಗ ಸದ್ಯದ ಮಟ್ಟಿಗೆ ಅವೈಲೇಬಲ್ ಇರುವಂಥದ್ದು. ಸರ್ ಈ ಇದರಲ್ಲಿ ಕೊಡುವಂಥ ಫೆಸಿಲಿಟಿಗಳೇನು, ಏನೇನು ಸೌಲಭ್ಯಗಳಿದೆ ಇಲ್ಲಿ ಆಲ್ರೆಡಿ ನಾನು ಬರ್ದಿದ್ದೀನಿ. ಬಟ್ ಎನಿಹೋ ಒಂದೊಂದಾಗೆ ಪಾಯಿಂಟ್ಸ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಜಸ್ಟ್ ಒಂದು 5 ಮಿನಿಟ್ಸ್ ನಮ್ಮ ಜೊತೆ ಸ್ಟೇ ಆಗಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸುಮ್ಮನೆ ತಿಂಗಳಾನ್ಗಟ್ಲೆ ಟೈಮ್ ಕೊಡೋದಕ್ಕಿಂತ ಓದಕ್ಕೆ ಬರೆಯೋಕ್ಕೆ 1 ತಿಂಗಳು 2 ತಿಂಗಳು ಸುಮ್ಮನೆ ಹೋಗುತ್ತೆ ಟೈಮ್, 6 ತಾಸು 5 ತಾಸು. ಜಸ್ಟ್ ಇದನ್ನು ಒಂದ್ಸಲ ನೀವು ಚೆಕ್ಔಟ್ ಮಾಡ್ಕೊಳ್ಳಿ, ನಾನು ಏನೇನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಈ ಇಮೇಜ್ ಅಂತೂ ನೀವು ನೋಡೇ ಇರ್ತೀರಾ, ಸುಮಾರು ಕಡೆ ಪಬ್ಲಿಷ್ ಆಗಿದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಪಬ್ಲಿಷ್ ಆಗಿದೆ, ವಾಟ್ಸಪ್ಪಲ್ಲಿ. ಸೊ ಹಾಗಿದ್ದಲ್ಲಿ ಈಗ ಮೇನ್ ಕಂಟೆಂಟ್ ಆಫ್ ದಿಸ್ ವಿಡಿಯೋ ಏನು ಅಂತಂತಂದ್ರೆ ನಾವು ಏನೇನು ಫೆಸಿಲಿಟಿ ಕೊಡ್ತಾ ಇದ್ದೀವಿ ನೀವೇನಾದರೂ ಕೋಚಿಂಗ್ ಜಾಯ್ನ್ ಆದರೆ. ಸರ್ ಫೀಸ್ ಸ್ಟ್ರಕ್ಚರ್ ಎಷ್ಟು ಹೇಳಿ. ಸರ್ ಫೀಸ್ ಸ್ಟ್ರಕ್ಚರ್ ಕೂಡ ನಾನು ಹೇಳ್ತೇನೆ, ಜಾಯ್ನ್ ಹೇಗಾದ್ ಹೇಳ್ತೇನೆ, ಏನೇನು ಫೆಸಿಲಿಟಿ ಇದೆ ಹೇಳ್ತೇನೆ. ಸರ್ ಒಂದು ಡೆಮೋ ಬೇಕಿತ್ತಲ್ವಾ, ಡೆಮೋ ಕೂಡ ಇದ್ರಲ್ಲಿ ತೋರಿಸ್ತೇನೆ ನಾನು, ಯಾವ್ಯಾವ ರೀತಿ ಇದೆ, ನೋಟ್ಸ್ನ ಡೆಮೋ ತೋರಿಸ್ತೇನೆ ನಾನು. ಓಕೆ, ಸೊ ಅದಾದ್ಮೇಲೆ ನಿಮಗೆ ವಿಡಿಯೋಸ್ನ ಡೆಮೋಸ್ಗಳು ಎಲ್ಲೆಲ್ಲಿದೆ ಏನಿದೆ ಅಂತ ತೋರಿಸ್ತೇನೆ. ಸೊ ಯಾವ ಬೇಸ್ ಮೇಲೆ ನಾವು ಮಾಡ್ತಾ ಇದೀವಿ, ಯಾವ ಪ್ಲಾಟ್ಫಾರ್ಮಲ್ಲಿ ಮಾಡ್ತಾ ಇದೀವಿ, ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ, ಎಲ್ಲದನ್ನು ಕೂಡ ಹೇಳ್ತೇನೆ. ಸೊ ಕಂಪ್ಲೀಟಾಗಿ ಸ್ಟೇ ಆಗಿ. ಸರ್ ಹೌದು, ಈಗ ನಾನು ಜಾಯ್ನ್ ಆದೆ, ನಿಮ್ಮ ಕೋಚಿಂಗಿಗೆ ನಾನು ಜಾಯ್ನ್ ಆದೆ, ಕೋಚಿಂಗಿಗೆ ಜಾಯ್ನ್ ಆಗಿ ನಾನು ಫೀಸ್ ಕೊಟ್ಟು ಕೋಚಿಂಗ್ ಜಾಯ್ನ್ ಆಗಿದ್ದೀನಿ. ಸರ್ ಏನೇನು ಫೆಸಿಲಿಟಿ ಕೊಡ್ತೀರಾ ಅಲ್ವಾ? ಸೊ ಏನೇನು ಫೆಸಿಲಿಟಿ ಕೊಡ್ತೀವಿ ಅಂತಂದ್ರೆ ನಾವು ಕೊಡುವಂತಹ ಒಂದು ಕೋಚಿಂಗ್ ಅಲ್ಲಿ ಅಂದ್ರೆ ನೀವು ಒಂದು ಸಲ ಜಾಯ್ನ್ ಆದ್ರೆ ನಮ್ಮ ಜೊತೆ ನಾವಿಲ್ಲಿ ಕೆಳಗಡೆ ಇರುವಂತಹ 10 ಸ್ಲಾಟ್ನ ಫೆಸಿಲಿಟಿಗಳು, ಎಲ್ಲಾ ಫೆಸಿಲಿಟಿಗಳನ್ನು ಕೊಡ್ತೀವಿ. ಒಂದೊಂದಾಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಮೊದಲನೇದು ಎಲ್ಲಾ ರೆಕಾರ್ಡೆಡ್ ವಿಡಿಯೋಸ್ಗಳನ್ನ ಕೊಡ್ತೀವಿ. ಸರ್ ಯಾವ ತರ ಸರ್ ಅದು ರೆಕಾರ್ಡೆಡ್ ವಿಡಿಯೋಸ್ಗಳು ಅಂತಂತಂದ್ರೆ, ಈಗ ನೋಡಿ ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಈಗ ನೀವು ನೋಡ್ತಾ ಇರುವಂತ ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ನೋಡಿದ್ರೆ ಡೆಮೋ ಪರ್ಪಸ್ಗೆ ಅಂತ 150ಕ್ಕಿಂತ ಜಾಸ್ತಿ ವಿಡಿಯೋಸ್ಗಳನ್ನ ಬಿಟ್ಟಿದೀವಿ. 10 ರಿಂದ 12 ಸಬ್ಜೆಕ್ಟ್ಗಳಿಗಿಂತ ಜಾಸ್ತಿ ಸಬ್ಜೆಕ್ಟ್ಗಳ ವಿಡಿಯೋಸ್ಗಳನ್ನ ಬಿಟ್ಟಿದೀವಿ. ಎಲ್ಲದೂ ಬಿಟ್ಟಿದ್ದೀರಾ ಸರ್? ಇಲ್ಲ, 1 ಅಥವಾ 2 ಯೂನಿಟ್ ಮಾತ್ರ ಬಿಟ್ಟಿದೀವಿ. ಸುಮಾರು ಕಮೆಂಟ್ಸ್ಗಳು ಬರ್ತಾ ಇತ್ತು, ಸರ್ 1 ಯೂನಿಟ್ ಮಾತ್ರ ಸಿಗ್ತಾ ಇದೆ, 2 ಯೂನಿಟ್ ಮಾತ್ರ ಸಿಗ್ತಾ ಇದೆ, ಮುಂದೆ ಯಾಕೆ ಬಿಡ್ತಾ ಇಲ್ಲ, ಇನ್ನು ಮುಂದೆ ಬಿಡಿ, ನೆಕ್ಸ್ಟ್ ವಿಡಿಯೋಸ್ಗಳೆಲ್ಲ ಬಿಡಿ. ಎಲ್ಲದನ್ನು ಕೂಡ ಆಲ್ರೆಡಿ ರೆಡಿ ಇದೆ, ಆದರೆ ಅದು ಪೇಯ್ಡ್ ಇದೆ ಅಷ್ಟೇ. ಅದಕ್ಕೋಸ್ಕರ ಲಾಕ್ ಮಾಡಿದೀವಿ. ಒನ್ಸ್ ನೀವು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ 5 ಯೂನಿಟ್ನ ವಿಡಿಯೋಸ್ಗಳು ಅನ್ಲಾಕ್ ಆಗುತ್ತೆ. ಸೊ ಮೊದಲನೇ ಪಾಯಿಂಟ್ ಏನು ಹೇಳ್ತಾ ಇದೆ ಅಂತಂತಂದ್ರೆ, ಮೊದಲನೇ ಪಾಯಿಂಟ್ನ ಪ್ರಕಾರ ನಿಮಗೆ ಕಂಪ್ಲೀಟ್ ಆಗಿ 5 ಯೂನಿಟ್ನ ಸಿಲಬಸ್ ವಿಡಿಯೋಸ್ಗಳು ಸಿಗುತ್ತೆ. 5 ಯೂನಿಟ್ ಹೇಳ್ತಾ ಇದ್ದೀನಿ ಸರ್. 5 ಯೂನಿಟಲ್ಲಿ ಯಾವುದಾದ್ರೂ ಟಾಪಿಕ್ ಮಿಸ್ ಆಗುತ್ತಾ? ಪಕ್ಕದಲ್ಲಿ ಸಿಲಬಸ್ ಕಾಪಿನ ಹಿಡ್ಕೊಂಡು ಮ್ಯಾಚ್ ಮಾಡಿ, ಯಾವುದು ಒಂದು ಪಾಯಿಂಟು ಮಿಸ್ ಔಟ್ ಆಗಲ್ಲ ಆಸ್ ಪರ್ KSLU ಸಿಲಬಸ್. ಓಕೆ, ಸೊ ಆ ರೀತಿ 5 ಯೂನಿಟ್ನ ಕೊಡ್ತೀವಿ. ಸರ್ ಈ ವಿಡಿಯೋ ಕ್ವಾಲಿಟಿ ಹೇಗಿರುತ್ತೆ? ಒಬ್ವಿಯಸ್ಲಿ ನಮ್ಮ ಕಾನೂನು ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಕೊಟ್ಟಿದ್ದೀವಲ್ವಾ, ಅದೇ ರೀತಿ ಇರುತ್ತೆ. ಸರ್ ಲ್ಯಾಂಗ್ವೇಜ್ ಯಾವ್ದಿರುತ್ತೆ? ಕನ್ನಡದಲ್ಲಿ ಇರುತ್ತಾ ಅಥವಾ ಇಂಗ್ಲೀಷಲ್ಲಿ ಇರುತ್ತಾ? ಬೋತ್ ಲ್ಯಾಂಗ್ವೇಜ್ ಅಲ್ಲಿ ಕೊಡ್ತೀವಿ. ಇದು ಡಿಸ್ಪ್ಲೇ ಅಂತ ನಾವು ಕೊಡ್ತಾ ಇದೀವಿ ಅಂತಂದ್ರೆ ಒಂದ್ ಸೈಡು ಇಂಗ್ಲಿಷ್ ಇರುತ್ತೆ ಡಿಸ್ಪ್ಲೇ ಅಲ್ಲಿ, ಒಂದ್ ಸೈಡು ಕನ್ನಡ ಇರುತ್ತೆ. ನೋಟ್ಸ್ ಪ್ರೊವೈಡ್ ಮಾಡ್ಬೇಕಾದ್ರೆ ಬೋತ್ ಲ್ಯಾಂಗ್ವೇಜ್ ಅಲ್ಲಿ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ಇದಿಷ್ಟು ವಿಡಿಯೋಸ್ಗಳನ್ನ ಕೊಡುವಂಥದ್ದು. ಮೇನ್ ಕಂಟೆಂಟೇ ವಿಡಿಯೋಸ್ಗಳು. ಸರ್ ಇದು ಎಷ್ಟು ಅವರ್ ಇರುತ್ತೆ? ಅದು ಇಂಪಾರ್ಟೆಂಟ್ ಅಲ್ವಾ? ಮ್ಯಾಕ್ಸಿಮಮ್ ಅಂತಂತಂದ್ರೆ 7 to 10 ಅವರ್ಸ್ ಅಲ್ಲಿ ಸಿಲೆಬಸ್ನ ಕಂಪ್ಲೀಟ್ ಮಾಡಿದೀವಿ. 7 to 10 ಅವರ್ಸ್ ಅಲ್ಲಿ ಒಂದು ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಸೊ ಇದು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸರ್ ಹಾಗಿದ್ದಲ್ಲಿ ಕ್ಲಾಸಸ್ ಎಲ್ಲ 40 ಅವರ್ಸ್ 60 ಅವರ್ಸ್ ತಗೊಳ್ತಾರೆ. ಸೊ ಆಬ್ವಿಯಸ್ಲಿ ಆ 40 ಅವರ್ಸ್ 60 ಅವರ್ಸ್ ಅಲ್ಲಿ 1 ಅವರ್ ಕ್ಲಾಸ್ ತಗೊಳ್ತಾರೆ ಅಂತಂದ್ರೆ ನಿಮ್ಮ ಈ ಅಟೆಂಡೆನ್ಸು, ಎಕ್ಸ್ಟರ್ನಲ್ ಔಟರ್ ಸಬ್ಜೆಕ್ಟ್ಸ್ಗಳು, ಟು ದ ಪಾಯಿಂಟ್ ಮಾತಾಡಿರಲ್ಲ, ಎಲ್ಲದೂ ಸೇರಿಸ್ಬಿಟ್ಟು ಸುಮ್ಮನೆ ಹೇಳ್ದಿರ್ತಾರೆ. ಯಾಕಂದ್ರೆ ಕಾಲೇಜು ನಮ್ಮ ಪ್ಯೂರ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಟು ದ ಪಾಯಿಂಟ್ ಮಾತಾಡಿರ್ತೀವಿ. ಎಕ್ಸಾಕ್ಟ್ ಆಗಿ ನಿಮಗೆ ಎಷ್ಟು ಬೇಕು, ಯಾವ್ದು ಅರ್ಥ ಆಗಬೇಕು, ಯಾವ್ದು ಅರ್ಥ ಆಗಬಾರ್ದು, ಇನ್ನು ಎಕ್ಸಾಕ್ಟ್ ಆಗಿ ಹೇಳಿರ್ತೀವಿ. ಮ್ಯಾಕ್ಸಿಮಮ್ 7 to 8 ಅವರ್ಸ್ ಅಲ್ಲಿ ಇಡೀ ನಿಮ್ದೊಂದು ಸಬ್ಜೆಕ್ಟ್ ಕ್ಲೋಸ್ ಆಗಿರುತ್ತೆ.
ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಸಾಲ್ವ್ ಮಾಡಿರ್ತೀವಿ. ನಾನು ಹೋಗ್ತಾ ಹೇಳ್ತಾ ಹೋಗ್ತೇನೆ. ವಿಡಿಯೋಸಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದೆ. ಸರ್ ಇದ್ರ ಡೆಮೋ ಏನಾದರೂ ನೋಡ್ಬೇಕಲ್ವಾ ವಿಡಿಯೋಸ್ಗಳು ಅಂತಂದ್ರೆ ಆಬ್ವಿಯಸ್ಲಿ ನಾವು ಫಸ್ಟ್ ಟೈಮ್ ಕೆಲವೊಂದು ವಿಡಿಯೋಸ್ಗಳು ಬಿಟ್ಟಿದೀವಲ್ವಾ. ನಮ್ಮ ಕಾನೂನು ಯೂಟ್ಯೂಬ್ ಚಾನಲ್ ಇದೆಯಲ್ವಾ, ಈಗ ನೋಡ್ತಾ ಇದ್ದೀರಾ ನೀವು ಯೂಟ್ಯೂಬ್ ಚಾನಲ್ ಅಥವಾ ಏನಾದ್ರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದರಲ್ಲೇ ನೋಡಿ. ನಾವು ಕಾನ್ಸ್ಟಿಟ್ಯೂಷನ್ ಲಾ ಮತ್ತೆ ಕಾಂಟ್ರಾಕ್ಟ್ ಲಾ, ಅದಾದ್ಮೇಲೆ ಫ್ಯಾಮಿಲಿ ಲಾ, ಆಮೇಲೆ ಇದು ಎಲ್ಲಾ ಸಿಲೆಬಸ್ಗಳ ಡೆಮೋಗಳನ್ನ ಇವನ್ನೆಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಒಂದೊಂದು 2 ಮಿನಿಟ್ನ ಕೊಟ್ಟಿದ್ದೀವಿ. IPC ಆಗಿರಬಹುದು, ಇವನ್ನೆಲ್ಲ ನೀವು ಒಂದ್ಸಲ ಚೆಕ್ಔಟ್ ಮಾಡಿದ್ರೆ ನಮ್ಮ ವಿಡಿಯೋ ಕ್ವಾಲಿಟಿ ಹೇಗಿದೆ, ಹೇಗೆ ಅರ್ಥ ಮಾಡಿಸ್ತೀವಿ, ನಾವು ಯಾವ ರೀತಿ ಯಾವ ಸ್ಟ್ರಾಟಜಿಯಲ್ಲಿ ಮಾಡ್ತೀವಿ, ಯಾವ ಮೆಥಡಾಲಜಿಯಲ್ಲಿ ಮಾಡ್ತೀವಿ ಅರ್ಥ ಆಗುತ್ತೆ. ಎರಡನೇದಾಗಿ ಆನ್ಲೈನ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಡೌಟ್ ಸೆಷನ್ಗೋಸ್ಕರ. ಯಾವ್ದು ಡೌಟ್ ಸರ್? ಮೇಲ್ಗಡೆ ರೆಕಾರ್ಡೆಡ್ ವಿಡಿಯೋಸ್ಗಳು ಕೊಟ್ಟಿರ್ತೀವಲ್ವಾ, ಸೊ ಇದ್ರಲ್ಲಿ ಯಾವ್ದಾದ್ರು ಡೌಟ್ ಬಂತ ನಿಮ್ಗೆ ಅಂತ ಇಡೀ ಕರ್ನಾಟಕದಿಂದ ಬರುವಂತ ಎಲ್ಲಾ ಫೋರಮ್ಗಳು, ಎಲ್ಲಾ ಬೇರೆ ಬೇರೆ ಕಾಲೇಜ್ಗಳಿಂದ ಬರುವಂತ ಸ್ಟೂಡೆಂಟ್ಸ್ಗಳು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಕಷನ್ ಪ್ಲಾಟ್ಫಾರ್ಮ್ ನಡೆಯುತ್ತೆ, ಡೌಟ್ ಸೆಷನ್. ಆ ಟೈಮಲ್ಲಿ ನಿಮ್ಮ ಡೌಟ್ಸ್ ಗಳನ್ನ ಕೇಳಬಹುದು. ಓಕೆ ಸರ್, ಹಾಗಿದ್ದಲ್ಲಿ ನೋಟ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ನೋಡಿ, ಮೂರನೇದಾಗಿ ನೀವೇನು ನೋಡಿರ್ತೀರಲ್ವಾ, ಏನು ವಿಡಿಯೋಸ್ಗಳು ನೋಡಿರ್ತೀರಾ, ಅದ್ರ ನೋಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಸರ್ ಯಾವ ಲ್ಯಾಂಗ್ವೇಜ್ ಅಲ್ಲಿ? ಸರ್ ಕನ್ನಡ ಮೀಡಿಯಂನವರಿಗೆ ಕನ್ನಡ, ಇಂಗ್ಲಿಷ್ ಮೀಡಿಯಂನವರಿಗೆ ಇಂಗ್ಲಿಷ್. ಓಕೆ, ಯಾವ ಲ್ಯಾಂಗ್ವೇಜ್? ಇಬ್ರು. ಇಂಗ್ಲಿಷ್ ಮೀಡಿಯಂನವರು ಏನು ಇಂಗ್ಲಿಷ್ ಮೀಡಿಯಂನವ್ರು ಓದ್ತಾರೆ ಅದನ್ನೇ ನಾವು ಕನ್ನಡದಲ್ಲಿ ಅದನ್ನೇ ಕಂಪ್ಲೀಟ್ ಆಗಿ ಟೆಕ್ನಿಕಲಿ ಟ್ರಾನ್ಸ್ಲೇಟೆಡ್ ಮಾಡಿಬಿಟ್ಟು ಕನ್ನಡ ಮೀಡಿಯಂನವ್ರಿಗೆ ಕೊಡ್ತೀವಿ. ಇಂಗ್ಲಿಷ್ ಮೀಡಿಯಂ ಆಬ್ವಿಯಸ್ಲಿ ಇಂಗ್ಲಿಷ್ ಮೀಡಿಯಂ ನೋಟ್ಸ್ ಅಂತ ಇದೆ ಪ್ರಾವಿಷನ್. ಸರ್ ಈಗ ವಿಡಿಯೋಸ್ಗಳು ನೀವು ಮಾಡ್ತೀನಿ ಅಂದ್ರಲ್ಲ, ಯಾವ ಭಾಷೆಯಲ್ಲಿ ಮಾಡ್ತೀರಾ ಸರ್? ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಗೊತ್ತಾ, ಜನರಲ್ ಆಗಿ ನಾರ್ಮಲ್ ಆಗಿ ಕನ್ನಡ ಭಾಷೆಯಲ್ಲಿ ವರ್ಡ್ಸ್ಗಳನ್ನ ನಾವು ಯಾವುದು ಇಂಗ್ಲೀಷು ಕನ್ನಡ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ನಾರ್ಮಲ್ ಆಗಿ ನಿಮ್ಮ ಜೊತೆ ಹೇಗೆ ನಾನು ಕ್ಯಾಶುವಲ್ ಆಗಿ ಮಾತಾಡ್ತಾ ಈ ರೀತಿ ಇರುತ್ತೆ ಭಾಷೆ ಅಷ್ಟೇ. ಇಂಗ್ಲೀಷಲ್ಲೇ ಇರುತ್ತೆ, ಕನ್ನಡದಲ್ಲೇ ಇರುತ್ತೆ, ಆ ರೀತಿ ಅಲ್ಲ. ಜನರಲ್ ಲ್ಯಾಂಗ್ವೇಜ್ ಅಲ್ಲಿ ಆಡು ಭಾಷೆಯಲ್ಲಿ ನಾನು ಮಾತಾಡ್ತಾ ಇರ್ತೀನಿ. ಸೊ ನಾಲ್ಕನೇದಾಗಿ ಸರ್ ಏನಾದರೂ ಡೌಟ್ಸ್ ಬಂತು ನಾವು ಕಾಲ್ ಮಾಡಿ ಕೇಳಬೇಕಲ್ವಾ, ನಮ್ಗೆ ಯಾರು ಪ್ರೊಫೆಸರಿಗೆ ಪಾಠ ಮಾಡಿದ್ರು ಅವರು. ಆಬ್ವಿಯಸ್ಲಿ ನೀವು ಕಾಲ್ ಮಾಡ್ಕೋಬಹುದು. ಒನ್ಸ್ ನೀವು ಪೇಯ್ಡ್ ಜಾಯ್ನಿಂಗ್ ಕೋಚಿಂಗ್ ಏನಾದರೂ ತಗೊಂಡ್ರೆ ಒಬ್ವಿಯಸ್ಲಿ ನಿಮ್ಮ ನಂಬರ್ ರಿಜಿಸ್ಟರ್ ಆಗುತ್ತೆ. ಸೊ ಅವಾಗ ನೀವು ಡೈರೆಕ್ಟ್ ಪ್ರೊಫೆಸರಿಗೆ ಕಾಲ್ ಮಾಡ್ಬೋದು. ಇವನ್ ನನ್ನ ಹತ್ರನೂ ಕೂಡ ನೀವು ಮಾತಾಡಬಹುದು ಕೋಚಿಂಗ್ ಜಾಯ್ನಿಂಗ್ ನೀವು ತಗೊಂಡ್ರೆ. ಅದಾದ್ಮೇಲೆ ಈಗ 24/7 ಕಸ್ಟಮರ್ ಸಪೋರ್ಟ್ ಇರುತ್ತೆ. ಏನೇ ಬ್ಯಾಕ್ ಎಂಡ್ ಎರರ್ಸ್ ಬಂತು ಅಥವಾ ನಿಮ್ಮ ಏನಾದರೂ ವಿಡಿಯೋಸ್ ಪ್ಲೇ ಆಗ್ತಾ ಇಲ್ಲ ಅಥವಾ ಏನೋ ಒಂದು ನೋಟ್ ಸಿಗ್ತಾ ಇಲ್ಲ, ಸಮಸ್ಯೆ ಆಯಿತು ಅಂತಂದ್ರೆ ನಿಮಗೆ ಕಂಪ್ಲೀಟ್ ಬ್ಯಾಕ್ ಎಂಡ್ ಸಪೋರ್ಟ್ ಇರುತ್ತೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್, ಬ್ಯಾಕ್ ಎಂಡ್ ಸಪೋರ್ಟ್ ಇರುತ್ತೆ. ಸರ್ ಏನಿದು ಬ್ಯಾಕ್ ಎಂಡ್ ಸಪೋರ್ಟ್ ಅಂದ್ರೆ? ಸರ್ ಅಸೈನ್ಮೆಂಟ್ ಏನೋ ಒಂದು ಟಾಪಿಕ್ ಕೊಟ್ಟಿದ್ದಾರೆ, ನನಗೆ ಗೊತ್ತಾಗ್ತಾ ಇಲ್ಲ, 15 ಪೇಜ್ ಬರೆಯಕ್ಕೆ ಹೇಳಿದ್ರೆ, 20 ಪೇಜ್ ಬರೆಯಕ್ಕೆ ಹೇಳಿದರೆ ನಮ್ಮ ಕೈಯಲ್ಲಿ ಟಾಪಿಕ್ ಕೊಡಿ, ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಇಂಟರ್ನ್ಶಿಪ್ ಸರ್ ನಾನು ಎಲ್ಲೋ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅದೆಲ್ಲಿ ಮಾಡೋದೇನು, ಅದು ನಿಮಗೆ ನಾವು ಇಂಪಾರ್ಟೆನ್ಸ್ನ ಕೊಟ್ಬಿಟ್ಟು ಎಲ್ಲೆಲ್ಲಿ ಮಾಡೋದೇನು ಅಂತೇಳಿ ನಾವು ನಿಮಗೆ ಹೇಳ್ತೀವಿ. ಸರ್ ಸೆಮಿನಾರಿಗೆ ಯಾವುದೋ ಒಂದು ಟಾಪಿಕ್ ಕೊಟ್ಟಿರೋ ಅರ್ಥ ಆಗ್ತಾ ಇಲ್ಲ, ಅದಕ್ಕೂ ನಾವು ಬ್ಯಾಕ್ ಎಂಡ್ ಸಪೋರ್ಟ್ ಕೊಡ್ತೀವಿ. ಸೊ ಅದಾದ್ಮೇಲೆ ಫ್ರೀ ಲೀಗಲ್ ಕನ್ಸಲ್ಟೆನ್ಸಿ ಆಸ್ ಎ ಸ್ಟೂಡೆಂಟ್. ನೋಡಿ, ಒಬ್ರು ವಕೀಲರ ಹತ್ರ ಹೋಗ್ಬಿಟ್ಟು ನೀವೇನಾದ್ರೂ ಕನ್ಸಲ್ಟೆನ್ಸಿ ಮಾಡಬೇಕು ಅಂತಂತಂದ್ರೆ ಮಿನಿಮಮ್ 1000, ಎಷ್ಟೇ ಜೂನಿಯರ್ ವಕೀಲರಾಗಿಲ್ರಿ, ಲಕ್ಷದ ತನಕನೂ ಇದೆ, ಅದು ಬೇರೆ ಪ್ರಶ್ನೆ ಆಯ್ತಾ. ಸೊ ಈಗೇನೇ ಒಂದು ಕೇಳಬೇಕು, ಸರ್ ನನ್ನ ಇಂಥ ಪ್ರಾಪರ್ಟಿ ಸಮಸ್ಯೆ ಆಗಿದೆ, ಫ್ಯಾಮಿಲಿ ಸಮಸ್ಯೆ ಆಗಿದೆ, ಮ್ಯಾಟ್ರಿಮನಿ ಸಮಸ್ಯೆ ಆಗಿದೆ, ಅಥವಾ ಏನಾದರೂ ಸಿವಿಲ್ ಕೇಸು, ಕ್ರಿಮಿನಲ್ ಕೇಸು, ಕಾನ್ಸ್ಟಿಟ್ಯೂಷನಲ್ ಕೇಸು, ಅಪೀಲ್ ಕೇಸು, ಕನ್ಸ್ಯೂಮರ್ ಕೇಸು, ಏನೇ ಆಗಿರಲಿ ಸರ್ ಆಯ್ತಾ, ಎನಿ ಲೀಗಲ್ ಕನ್ಸಲ್ಟೆನ್ಸಿ ಏನೇ ಇದ್ರೂ ಕೂಡ ಆಸ್ ಎ ಸ್ಟೂಡೆಂಟ್ ಅಂತ ಕನ್ಸಿಡರ್ ಮಾಡಿ ನಿಮಗೆ ಫ್ರೀ ಆಗಿ ಲೀಗಲ್ ಕನ್ಸಲ್ಟೆನ್ಸಿನ ಕೊಡ್ತೀವಿ. ಓಕೆ, ಅಂಟಿಲ್ ನೀವು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ಮೇಲೆ ಆಸ್ ಎ ಸ್ಟೂಡೆಂಟ್ ಆಗಿ. ಸೊ ಅದಾದ್ಮೇಲೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಎರಡೂ ಮೀಡಿಯಮಲ್ಲಿ ಇರುತ್ತಂತ ಆಲ್ರೆಡಿ ಹೇಳಿದ್ದೀನಿ. ಸರ್ ಕೆಲವೊಂದು ಟೈಮು ಲೈವ್ ಕ್ಲಾಸಸ್ ತೊಗೊಳ್ತೀನಿ ಅಂತ ಹೇಳಿದ್ರಲ್ಲ, ನಾನು ಅಟೆಂಡ್ ಮಾಡೋಕ್ಕಾಗಲ್ಲ, ಎಲ್ಲೋ ಬೇರೆ ಕಡೆ ಇರ್ತೀನಿ, ಬ್ಯುಸಿ ಇರ್ತೀನಿ, ಕೆಲಸ ಇರುತ್ತೆ, ಅಥವಾ ಬೇರೆ ಯಾವುದೋ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ, ಬೇರೆ ಯಾವುದೋ ಒಂದು ಇರುತ್ತೆ ಕೆಲಸಗಳು ಅಂತ ಅಂದಾಗ ಅಬ್ವಿಯಸ್ಲಿ ಅದನ್ನ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ಕೊಡ್ತೀವಿ ನಮ್ಮ ಕಾನೂನು ಟೀಮ್ ಕಡೆಯಿಂದ. ಸೊ ಅದಾದ್ಮೇಲೆ ಪ್ರೀವಿಯಸ್ ಮತ್ತೆ ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಹಿಂದ್ಗಡೆ ಸೆಮಿಸ್ಟರ್ ಏನಿರುತ್ತಲ್ವಾ, ಆ ಸೆಮಿಸ್ಟ್ರಲ್ಲಿ ಯಾವ್ದಾದ್ರು ಬ್ಯಾಕ್ಲಾಗ್ ಸಬ್ಜೆಕ್ಟ್ ಉಳಿತು, ಆ ಟೈಮಲ್ಲಿ ನನಗೆ ಇಂಥದ್ದು ಅರ್ಥ ಆಗ್ತಾ ಇಲ್ಲ ಸರ್ ಈ ಟಾಪಿಕ್ ಹೇಳಿ ಅಂತಂದ್ರೆ ಓಕೆ, ಆಬ್ವಿಯಸ್ಲಿ ಅದನ್ನು ಕೂಡ ಹೇಳ್ತೇವೆ. ಫರ್ದರ್ ಸೆಮಿಸ್ಟರ್ ಸರ್ ನನಗೆ ಇಂಥ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಡೌಟ್ ಏನಾದರೂ ಕೇಳಬೇಕಿತ್ತು, ಅದಕ್ಕೂ ಕೂಡ ನಿಮಗೆ ಬ್ಯಾಕ್ ಎಂಡ್ ಸಪೋರ್ಟ್ನ ಕೊಡ್ತೀವಿ. ಇದೆಲ್ಲದೂ ಕೂಡ ನೀವು ತೆಗೆದುಕೊಳ್ಳುವಂತ ಪ್ಯಾಕೇಜ್ ಅಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಇದು ಸಪ್ರೇಟ್ ಪ್ಯಾಕೇಜ್ ಸರ್, 1 ರಿಂದ 10 ತನಕ ಕೊಡ್ತಿರಲ್ಲ, ಇದು ಸಪ್ರೇಟ್ ಪ್ಯಾಕೇಜಾ? ಅಲ್ಲ, 1 ರಿಂದ 10 ತನಕ ನಿಮಗೆ ಕೊಟ್ಟಿರುವಂತದ್ದು ಎಲ್ಲ ಒಂದೇ ಪ್ಯಾಕೇಜ್. ಅರ್ಥ ಆಗ್ತಿದ್ಯಾ ನಿಮಗೆ? ಸಿಂಗಲ್ ಪ್ಯಾಕೇಜ್ ಅದು. ಅಂತಂದ್ರೆ ನೀವು ಒಂದ್ಸಲ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇಂದ ತಗೊಂಡ್ರೆ ಅಂತಂದ್ರೆ ನಿಮ್ಗೆ ಎಲ್ಲದು 10 ಪಾಯಿಂಟ್ಗಳು ನಿಮ್ಮ ಅಕೌಂಟ್ ಅಲ್ಲಿ ಬಿದ್ದಂಗೆ, ನಿಮಗೆ ಎಲ್ಲದನ್ನು ಕೂಡ ಫೆಸಿಲಿಟಿ ಕೊಡಬೇಕು ಅಂತ ನಮಗೆ ಬೈಂಡಿಂಗ್ ಆದಂಗೆ. ಸೊ ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಹೇಗೆ ಸರ್ ಮಾಡೋದು? ನಿಮ್ಮನ್ನ ಈಗ ನಾನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇದಕ್ಕೆಲ್ಲ ಜಾಯ್ನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಸರ್, ಕಾಂಟ್ಯಾಕ್ಟ್ ಹೇಗೆ ಮಾಡೋದು? ಕಷ್ಟ ಆಗ್ತಾ ಇದೆ ನನಗೆ, ಓದಕ್ಕೆ ಆಗ್ತಾ ಇಲ್ಲ. ಸೊ ಕಾಂಟ್ಯಾಕ್ಟ್ ಹೇಗೆ ಸರ್ ಮಾಡೋದು? 2 ನಂಬರ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. 9591573526 9972799641 ಈ 2 ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಪ್ರತಿ ಸ್ಲೈಡ್ ಅಲ್ಲೂ ಕೂಡ ಕೆಳಗಡೆ ಇದೆ ನೋಡಿ, ಇಲ್ಲಿ ಪ್ರತಿ ಸ್ಲೈಡ್ ಅಲ್ಲೂ ಕೆಳಗಡೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇರುತ್ತೆ. ಸರ್ ಬರೀ ಟೆಕ್ಸ್ಟ್ ಮಾತ್ರ ಮಾಡಬೇಕಾ, ಟೆಲಿಗ್ರಾಮ್ ಮಾತ್ರ ಮಾಡಬೇಕಾ, ಕಾಲ್ ಮಾಡ್ಬೋದಾ? ಸರ್ ಕಾಲ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಮಾಡಿ, ಟೆಲಿಗ್ರಾಮ್ ಮಾಡಿ, ವಾಟ್ಸ್ಆ್ಯಪ್ ಮಾಡಿ, ಇನ್ಸ್ಟಾಗ್ರಾಮ್ ಮಾಡಿ, ಫೇಸ್ಬುಕ್ ಮಾಡಿ, ಇಲ್ಲ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ
ವಿಸಿಟ್ ಮಾಡಿ, ಏನೂ ಸಮಸ್ಯೆ ಇಲ್ಲ. ಎನಿ ಹೌ ಬೆಸ್ಟ್ ರೂಟ್ ಯಾವುದು ಅಂತಂತಂದ್ರೆ ಕಾಲ್ ಮಾಡಿ, ಇಲ್ಲ ಅಂತಂದ್ರೆ ಒಂದು ವಾಟ್ಸಪ್ ಟೆಕ್ಸ್ಟ್ ಮಾಡಿ, ಎರಡೂ ಕೂಡ ತುಂಬ ಫ್ಲೆಕ್ಸಿಬಲ್. ಕಾಲ್ ಮಾಡಿ ನೀವು ತಿಳ್ಕೊಳ್ಳುವಂಥ ಎಲ್ಲ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಿದ್ದಲ್ಲಿ ಸರ್ ಇಷ್ಟೆಲ್ಲ ಹೇಳಿದ್ರಿ, ನಾವು ಹೇಗೆ ಸರ್ ನಂಬೋದು? 10 ಪಾಯಿಂಟ್ಗಳು ಹೇಳಿದ್ರಿ, ಹೇಗೆ ಸರ್ ನಂಬೋದು? ನಮಗೆ ಒಂದು ಸ್ವಲ್ಪ ಹೇಳಿ, ಏನೇನು ಡೆಮೋ ಥರ ತೋರಿಸಿ ಅಂತ. ಈ ಇಮೇಜ್ ಇದೆಯಲ್ವಾ, ಇದು ಕೂಡ ಸುಮಾರು ಟೈಮ್ ಪಬ್ಲಿಷ್ ಆಗಿದೆ. ಇದನ್ನು ಕೂಡ ನೀವು ನೋಡಿರ್ತೀರಾ ಎಲ್ಲ ಕಡೆ. ನಾವು ಇದನ್ನ ರೀಸೆಂಟಾಗಿ 1 ಮಂತಿಂದ ಪಬ್ಲಿಷ್ ಮಾಡ್ತಾ ಇದ್ದೀವಿ. ಅದೇ ಇಮೇಜು, ಕಲರ್ ಚೇಂಜ್ ಅಷ್ಟೇ. ಸೊ ಇಲ್ಲಿ ಏನಿದೆ ಅಂತಂತಂದ್ರೆ ಎಲ್ಲ ಸಬ್ಜೆಕ್ಟ್ಗಳು ಯಾವ್ಯಾವ ಕೊಡ್ತೀವಿ ಅಂತ ಹೇಳಿದೀವಿ. ಇಲ್ಲಿ ಸರ್ವಿಸಸ್ಗಳಂತ ಇದೆ. ಇದ್ರ ಸರ್ವಿಸಸ್ ಅಲ್ಲಿ ರೆಕಾರ್ಡೆಡ್ ವಿಡಿಯೋಸು, ನೋಟ್ಸು, 24/7 ಸಪೋರ್ಟು, ಕನ್ನಡ, ಇಂಗ್ಲೀಷ್, ಸೆಮಿನಾರ್, ಅಸೈನ್ಮೆಂಟ್, ಮತ್ತೆ ಅದೇ ರಿಪೀಟ್ ಆಗಿದೆ. ನಾನು ಜಾಸ್ತಿ ಬೋರ್ ಹೊಡ್ಸಕ್ಕೆ ಹೋಗಲ್ಲ, ಕ್ಲಾಸ್ಗಳ ಥರ ಬೋರ್ ಹೊಡ್ಸಕ್ಕೆ ಹೋಗಲ್ಲ. ಸೊ ಈಗ ಅದಾದ ನಂತರ ನಿಮಗೆ ನೆಕ್ಸ್ಟ್ ಏನಿದೆ ಅಂತಂತಂದ್ರೆ ವಿಡಿಯೋಸ್ಗಳು ನಾನೊಂದು ಡೆಮೋ ಕೊಡ್ತೇನೆ. ಅಂತಂದ್ರೆ ಸರ್ ಯಾವ ಥರ ವಿಡಿಯೋಸ್ಗಳಿರುತ್ತೆ ಒಂದು ಸ್ವಲ್ಪ ನಮಗೆ ಹೇಳಿ, ಓಕೆ ಅಂತಂದ್ರೆ ಒಂದು ಸ್ವಲ್ಪ ತೋರಿಸಿ ಅಂತ ಅಂದಾಗ ನೋಡಿ ನಾನು ಯಾವ್ಯಾವ ಥರ ಇರುತ್ತೆ ಅಂತ ತೋರಿಸ್ತೇನೆ. ನೋಡಿ ಇಲ್ಲಿ ವಿಡಿಯೋಸ್ಗಳದ್ದು ನಾನು ಜಸ್ಟ್ ಫೋಲ್ಡರ್ ವೈಸ್ಗಳನ್ನ ಮಾಡಿದ್ದನ್ನ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಇದು ಕಾಂಟ್ರಾಕ್ಟ್ ಲಾ 1. ಇದರಲ್ಲಿ ಕಾಂಟ್ರಾಕ್ಟ್ ಲಾ 1 ಅಲ್ಲಿ ಯೂನಿಟ್ ಇದೆ ನೋಡಿ. ಇಲ್ಲಿ ಕಾಂಟ್ರಾಕ್ಟ್ ಲಾ 1, ಅದಾದ್ಮೇಲೆ ನಿಮಗೆ ಯೂನಿಟ್ 5 ಕಾನ್ಸ್ಟಿಟ್ಯೂಷನ್ ಲಾ, ಆಮೇಲೆ ಇದು ಕಾನ್ಸ್ಟಿಟ್ಯೂಷನ್ ಯೂನಿಟ್ 4, ಯೂನಿಟ್ 3, ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಇಂದು ಯೂನಿಟ್ 2 ಇದೆ, ಕಾನ್ಸ್ಟಿಟ್ಯೂಷನ್ ಯೂನಿಟ್ 1 ಇದೆ, ಕಾಂಟ್ರಾಕ್ಟ್ ಸಬ್ಜೆಕ್ಟ್ ಫುಲ್ ಇದೆ, ಅದಾದ್ಮೇಲೆ IPC ಸಬ್ಜೆಕ್ಟ್ ಫುಲ್ ಇದೆ. ನಾನು ತೋರಿಸ್ತಾ ಇರೋದಷ್ಟೇ. ಹಿಂದೂ ಲಾ ಸಬ್ಜೆಕ್ಟ್ ಫುಲ್ ಇದೆ, ಪಾಸ್ ಮಾಡಿ ನೋಡ್ಕೊಳ್ಳಿ. ಟಾಟ್ ಲಾ ಸಬ್ಜೆಕ್ಟ್ ಫುಲ್ ಇದೆ, ಇಂಗ್ಲಿಷ್ ಸಬ್ಜೆಕ್ಟ್ ಫುಲ್ ಇದೆ. ಸರ್ ಹಾಗಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದಿಲ್ವಾ? ಅದು ಕೂಡ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು ಕೂಡ ಇದೆ. ಇಲ್ಲಿದೆ ನೋಡಿ, ಹಿಂದೂ ಲಾ, ಟಾಟ್ ಲಾ, IPC ಇವೆಲ್ಲವೂ ಕೂಡ ಇದೆ. ಸರ್ ಹಾಗಿದ್ರೆ ಸೆಕೆಂಡ್ ಸೆಮಿಸ್ಟರ್ ಇಲ್ವಾ? ಸೆಕೆಂಡ್ ಸೆಮಿಸ್ಟರ್ ಇದೆ ಸರ್. ಅಂತಂದ್ರೆ ಇದು ಬೇರೆ ಬೇರೆ 5 ಇಯರ್ LLB ಅವರಿಗೆ ಆಗಿರ್ಬೋದು. ಮತ್ತೆ ನಾನು ಸೆಕೆಂಡ್ ಸೆಮಿಸ್ಟರ್ ಹೇಳ್ತಾ ಇದ್ದೀನಿ ಅಂತ 3 ಇಯರ್ LLB ಮಾತ್ರ ಅಂತಲ್ಲ, 5 ಇಯರ್ ಕೂಡ ಸೇಮ್ ಸಿಲೆಬಸ್ ಇರುತ್ತೆ. ಸೊ 5 ಇಯರ್ ಇರೋ ಅಂತವ್ರು ಇದನ್ನೇ ತಗೊಂಡು ಎಷ್ಟೆಷ್ಟು ಅವರ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ಗಳಿದೆ ಅದನ್ನು ತಗೊಂಡು ಓದ್ಕೋಬಹುದು. ಕೆಲವರಿಗೆ ಪ್ರಾಪರ್ಟಿ ಲಾ ಇದೆ, ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ ಲಾ 1, 2 ಎಲ್ಲ ಸಬ್ಜೆಕ್ಟ್ ಮಿಕ್ಸ್ ಆಗಿರುತ್ತೆ. 5 ಇಯರ್ 3 ಇಯರ್ ನಿಮ್ಗೆ ಬೇಕಾಗಿದ್ದನ್ನು ತಗೊಳ್ಳಿ. ನೋಡಿ ಇಲ್ಲಿದೆ, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಪ್ರಾಪರ್ಟಿ ಲಾ ಇದೆ, ಲೇಬರ್ ಲಾ ನಿಮಗಿದೆ, ಯೂನಿಟ್ ಎಲ್ಲ ಯೂನಿಟ್, ಕಾನ್ಸ್ಟಿಟ್ಯೂಷನ್ ಲಾ ಇದೆ. ಸರ್ ಇದೇನಿದು? ಇದೆಲ್ಲ ಫೋಲ್ಡರ್ಸ್ಗಳು. ಯಾವ ತರ ಹೇಳ್ತಾ ಇದ್ದೀನಿ ಗೊತ್ತಾ? ಈ ಕಾನೂನು ಕನ್ನಡ ಅಂತಿದೆ ಅಲ್ವಾ, ಇದು ಒಂದು ಫೋಲ್ಡರ್. ಬೇರೆ ಹೇಳ್ತೀನಿ ಸರ್ ನಾನು. ಮುಸ್ಲಿಂ ಲಾ ಇದೆ, ಮುಸ್ಲಿಂ ಲಾ ಯೂನಿಟ್ 5 ಅನ್ನೋದಿಲ್ಲ, ಅದೊಂದು ಫೋಲ್ಡರ್ ಅಷ್ಟೇ ಅಪ್ಪ. ಈ ಫೋಲ್ಡರ್ ನೀವೇನಾದ್ರೂ ಓಪನ್ ಮಾಡಿದ್ರೆ 7 ವಿಡಿಯೋ ಅನ್ಲಾಕ್ ಆಗುತ್ತೆ. ಈ ಫೋಲ್ಡರ್ ಓಪನ್ ಮಾಡಿದ್ರೆ 6 ವಿಡಿಯೋ ಅನ್ಲಾಕ್ ಆಗುತ್ತೆ. ಈ ಫೋಲ್ಡರ್ ಏನಾದ್ರು ಓಪನ್ ಮಾಡಿದ್ರೆ 9 ವಿಡಿಯೋ ಅನ್ಲಾಕ್ ಆಗುತ್ತೆ. ಅಂತಂದ್ರೆ 9 ವಿಡಿಯೋಸ್ಗಳಲ್ಲಿ ಯೂನಿಟ್ 3 ಮುಗ್ದೋಗಿದೆ ಅಂತ. ಅದೇ ರೀತಿ ಕಂಪ್ಲೀಟ್ ಆಗಿ ವಿಡಿಯೋಸ್ಗಳು ಎಷ್ಟೆಷ್ಟಿದೆ, ಏನೇನಿದೆ ಅಂತ ಎಲ್ಲ ಇದೆ. ಈ ಕಾಂಟ್ರಾಕ್ಟ್ ಲಾ 2 ಇದೆ. ಅದೇನಾದ್ರೂ ಕಾಂಟ್ರಾಕ್ಟ್ ಲಾ 2 ದಲ್ಲಿ ಯೂನಿಟ್ 2 ಫೋಲ್ಡರ್ ಓಪನ್ ಮಾಡ್ತೀರಾ, ಅದರಲ್ಲಿ 8 ವಿಡಿಯೋಸ್ ಇದೆ. ಒನ್ಸ್ ನೀವೇನಾದ್ರೂ ಪೇಡ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನಾನು ಇದನ್ನೆಲ್ಲದನ್ನು ಅನ್ಲಾಕ್ ಮಾಡ್ಕೊಡ್ತೀನಿ. ಅರ್ಥ ಆಗ್ತಿದೆಯಲ್ವಾ? ಸೊ ಇದಿಷ್ಟಾದ್ಮೇಲೆ ವಿಡಿಯೋಸ್ ಅವೈಲಬಿಲಿಟಿ ಅಂತ ಇದೆ. ವಿಡಿಯೋಸ್ ಅವೈಲಬಿಲಿಟಿ ಸರ್ ಎಲ್ಲೆಲ್ಲಿದೆ ಅಂತ ನಾವೇನಾದ್ರು ನೋಡ್ಬೋದಾ? ಸೊ ಯಾವ್ಯಾವ ರೀತಿ ನಾವು ನಂಬುವಂಥದ್ದು ವಿಡಿಯೋಸ್ ಅವೈಲಬಿಲಿಟಿ ಇಲ್ಲಿದೆ ನೋಡಿ. ರೆಕಾರ್ಡೆಡ್ ವಿಡಿಯೋಸ್ಗಳನ್ನೇ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಸಬ್ಜೆಕ್ಟ್ ಇದೆ. ಕಾನ್ಸ್ಟಿಟ್ಯೂಷನ್ ಲಾ 1, ಓಕೆನಾ? ಸೊ ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಲಾ 2 ಅಂತ ನೀವೇನಾದ್ರೂ ತಗೊಂಡ್ರೆ ಎಷ್ಟು ವಿಡಿಯೋಸ್ಗಳಿದೆ, ಇದನ್ನೆಲ್ಲ ನಾನು ನಿಮಗೆ ಥ್ರೂ ಒಂದು ಪ್ಲಾಟ್ಫಾರ್ಮ್ ಮೂಲಕ ನಿಮಗೆ ಕೊಡ್ತಾ ಇರುವಂಥದ್ದು. ಕಾನ್ಸ್ಟಿಟ್ಯೂಷನ್ ಲಾ 2 ಕಂಪ್ಲೀಟ್ ಆಗಿ ರೆಕಾರ್ಡೆಡ್ ಇದೆ. ಇದೇ ರೀತಿ ನಾನು ಎಲ್ಲದನ್ನು ತೋರ್ಸಕ್ ಹೋಗಲ್ಲ, ನಿಮಗೆ ಕಂಪ್ಲೀಟ್ ಆಗಿದೆ, ಓಕೆನಾ? ಸೊ ಅದು ಒಂದೊಂದಾಗಿ ನಾನು ತೋರಿಸ್ತಾ ಹೋದ್ರೆ ಇದಾಗುತ್ತೆ. ಲೇಬರ್ ಲಾ ಕಂಪ್ಲೀಟ್ ಆಗಿದೆ. ಸುಮಾರು ವಿಡಿಯೋಸ್ಗಳೆಲ್ಲ ಇದೆ. ಇದನ್ನೆಲ್ಲ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೇನೆ. ಸೊ ಇದಿಷ್ಟು ಯೂನಿಟ್ ವೈಸ್ ನಾನು ಕೊಡುವಂತ ವಿಡಿಯೋಸ್ಗಳಾಗಿರಬಹುದು ಅಥವಾ ವಿಡಿಯೋಸ್ ಅವೈಲಬಿಲಿಟಿ ಆಗಿರಬಹುದು. ಆಯ್ತು ಸರ್, ಈಗ ಇದು ಕೂಡ ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ಆನ್ಲೈನ್ ಕ್ಲಾಸಸ್ ಅಂತ ಹೇಳ್ತಿಲ್ಲ, ಅದನ್ನ ಹೇಗೆ ನಂಬದ ನಾವು ಆನ್ಲೈನ್ ಕ್ಲಾಸಸ್ ಮಾಡ್ತೀರಾ ಅಂತ? ಆಬ್ವಿಯಸ್ಲಿ ಸರ್, ನೋಡಿ ಆನ್ಲೈನ್ ಕ್ಲಾಸಸ್ಗಳು ನಡೆಸಿರುವಂತ ಇದೊಂದು ಡೆಮೋ ಅಷ್ಟೇ. ಇದನ್ನ ನಾನು ನಿಮಗೆ ಹೇಳ್ತಾ ಇರುವಂತದ್ದು. ಸ್ಕ್ರೀನ್ ಶಾಟ್ಸ್ಗಳು, ನಮ್ಮ ಅಟೆಂಡೆನ್ಸ್ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಇದ್ದಾರೆ ಎಲ್ಲ ಅಟೆಂಡೆನ್ಸ್ಗಳು ಯಾವುದೋ ಒಂದು ಮೀಟಿಂಗ್ ಇಂದಷ್ಟೇ ಹಾಕಿದ್ದೀನಿ, ನಿಮಗೆ ಅರ್ಥ ಆಗಲಿ ಅಂತ ಡೆಮೋ ಪರ್ಪಸ್ಸಿಗೆ. ಸೊ ಇದಿಷ್ಟು ಆನ್ಲೈನ್ ಕ್ಲಾಸಸ್ಗಳದ್ದು ಏನಾದರೂ ಡೆಮೋ ನಿಮಗೆ ಆಗುತ್ತೆ. ನೆಕ್ಸ್ಟ್ ನಿಮಗೆ ನೋಟ್ಸ್ ಡೆಮೋ. ಸರ್ ನಾವು ಒಂದೆರಡು ನೋಟ್ಸ್ ನೋಡ್ಬೋದಾ? ನಿಮ್ಮ ಕಡೆಯಿಂದ ಮಾಡಿಕೊಟ್ಟಿರೋಂಥ ನೋಟ್ಸ್ ನೋಡ್ಬೋದಾ? ಆಬ್ವಿಯಸ್ಲಿ, ಯಾಕಿಲ್ಲ. ನೋಡಿ, ಇದು ನಾವು ಯಾವುದೋ ಒಂದೆರಡು ಸಬ್ಜೆಕ್ಟ್ ಇನ್ ನೋಟ್ಸ್ ಮಾತ್ರ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಡ್ಯೂಟೀಸ್ ಆಫ್ ಬೇಲಿಸ್ ಎಲ್ಲ ಒಂದೊಂದು ಪೇಜ್ ನೋಟ್ಸ್ ಇದೆ ಅಷ್ಟೇ. ಇದು ನೀವು ಪಾಸ್ ಮಾಡಬೇಕಿದ್ರೆ ಒಂದಿಷ್ಟು ನೋಡ್ಕೊಳ್ಳಿ. ಎಲ್ಲಾದ್ರೂ ಒಂದೊಂದು ಪೇಜ್ ಇದೆ. ಕಾನ್ಸ್ಟಿಟ್ಯೂಷನ್ ಲಾ 1 ಪೇಜ್ ಇದೆ, ಆಮೇಲೆ ಲೇಬರ್ ಲಾ 1 ಪೇಜ್ ಇದೆ. ಸರ್ ಇದು ಇಂಗ್ಲಿಷ್ ಮೀಡಿಯಂ ಆಯ್ತಲ್ವಾ? ಕನ್ನಡ ಮೀಡಿಯಂ ನಮ್ಗೇನಿದೆ ನೋಟ್ಸು? ನಮ್ಗೆ ಮತ್ತೆ ಏನೋ ಡೆಮೋ ಹೇಳಲ್ವಾ? ಇಲ್ಲಿದೆ ನೋಡಿ, ಕನ್ನಡ ಮೀಡಿಯಂವರೆಗೂ ಕೂಡ ಇದೆ ಇದೇ ರೀತಿ ನೋಟ್ಸು. ಕನ್ನಡ ಮೀಡಿಯಂ ಅವರಿಗೆ ಈ ರೀತಿ ನೋಟ್ಸನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಇದು ಕನ್ನಡ ಮೀಡಿಯಂ ನೋಟ್ಸು. ಇದೆಲ್ಲ ಡೆಮೋ ಪರ್ಪಸ್ ನಾನು ತೋರಿಸ್ತಾ ಇರೋದು. ಸರ್ ಇದಿಷ್ಟಂತೂ ಆಯ್ತು. ನೆಕ್ಸ್ಟ್ ಇನ್ನೇನು ಫರ್ದರ್ ಇನ್ಫಾರ್ಮೇಶನ್ ಅಂತಂತಂದ್ರೆ ನೋಡಿ ನಾನು ಹೇಳ್ತೇನೆ. ಇದಿಷ್ಟಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಪ್ರತಿಯೊಬ್ಬರಿಗೂ ಇದೆ ಸರ್ ಟೆನ್ಷನ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಯಾರಿಗೂ ಕೂಡ ಓದಕ್ ಪೇಷನ್ಸ್ ಇರಲ್ಲ. ಸರ್ ಒಂದು 5 ಕ್ವಶನ್ ಕೊಟ್ಬಿಡಿ, ಒಂದು 5 ಕ್ವಶನ್ ನೋಡ್ಕೊಂತೀವಿ, ಒಂದು 5-6 ಕ್ವಶನ್ ನೋಡ್ಕೊಂಡು ಇದನ್ನೇನು ಪಾಸ್ ಮಾಡ್ಕೊಳ್ಳೋ ಟೈಮಲ್ಲಿ ನಾವು ಪಾಸ್ ಮಾಡ್ಕೊಂಡ್ಬಿಡ್ತೀವಿ. ಜಾಸ್ತಿ ಯಾಕೆ ಸರ್ ತಲೆ ನಾವು ಯೂನಿಟಿಗೆ 5 ಕ್ವಶನ್ ಅಷ್ಟೇ. ನಾನು ಹೇಳೋದೇನು ಗೊತ್ತಾ, 1 2 3 4 5 ಯೂನಿಟ್ ಇದೆ. ಯೂನಿಟಿಗೆ 4 ರಿಂದ 5 ಕ್ವಶನ್ ಸಾಕೇನಾ?
ಅದೇ ನೀ 4-5 ಕ್ವಶನ್ ಯಾವ ಸರ್ ಯಾವ್ದನ್ನ ಟಾರ್ಗೆಟ್ ಮಾಡ್ಕೋಬೇಕು ನಾವು ಪ್ರತಿ ಯೂನಿಟ್ ಅಲ್ಲಿ, ಅದನ್ನ ನಾವ್ ಹೇಳ್ತೀವಿ. ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತ ಮಾಡ್ಕೊಂಡಿರುತ್ತೆ ನಾವಲ್ವಾ, ನಮ್ಮ ಹತ್ರ ಏನಿರುತ್ತೆ, ನಮ್ಗೊಂದು 10-12 ವರ್ಷ ಅದ ಪಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಟಾರ್ಗೆಟ್ ಮಾಡಿ ಅದ್ರಲ್ಲಿ 4-5 ಕ್ವಶನ್ಸ್ ನಾವು ಟಾರ್ಗೆಟ್ ಮಾಡಿ ಈ 4-5 ಕ್ವಶನ್ಸ್ ನ ಸಾಲ್ವ್ ಕೂಡ ಮಾಡಿರ್ತೀವಿ ನಮ್ಮ ವಿಡಿಯೋಸ್ಗಳಲ್ಲಿ. ವಿಡಿಯೋ ಸಮೇತ ನೋಟ್ ಸಮೇತ ಸಾಲ್ವ್ ಆಗಿರುತ್ತೆ. ಸೊ ಈ ಕ್ವಶನ್ಸ್ಗಳು ಯಾವ ರೀತಿ ಇರುತ್ತೆ ಸರ್ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ನಾನು ಹೇಳ್ತೇನೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೇನೆ ನಿಮ್ಗೆ. ನೋಡಿ, ಈ ಕ್ವಶನ್ಸ್ಗಳು ಈ ರೀತಿ ಕೊಡ್ತೀವಿ. ಕಾನ್ಸ್ಟಿಟ್ಯೂಷನ್ ಲಾ 2 ಇದೆ, ಯೂನಿಟ್ 1ಗೆ ಇಷ್ಟು ಕ್ವಶನ್ ಸಾಕಪ್ಪ, ಯೂನಿಟ್ 2ಗೆ ಇಷ್ಟು ಕ್ವಶನ್ ಸಾಕು, ಯೂನಿಟ್ 3ಗೆ ಇಷ್ಟೇ 4 ಕ್ವಶನ್ ಸಾಕು, ಯೂನಿಟ್ 3ಗೆ ಈ ತರ ಇದಿಷ್ಟು ಓದ್ಕೊಂಡು ಹೋಗಿ ನೀವು ಇದು ಬಿಟ್ರೆ ಏನು ಬರಲ್ಲ ಅನ್ನೋ ತರ. ಯೂನಿಟ್ 4ಗೆ ಇಷ್ಟು ಸಾಕು, ಯೂನಿಟ್ 5ಗೆ ಇಷ್ಟು ಸಾಕು. ಕನ್ನಡ ಮೀಡಿಯಂ ಅವ್ರಿಗೂ ಕೂಡ ಅವ್ರ ಕನ್ನಡದಲ್ಲೂ ಕೂಡ ಈ ರೀತಿ ಕ್ವಶನ್ಸ್ ಕೊಡ್ತೀವಿ. ಇದು ನೀವು ಒಂದು ಸಬ್ಜೆಕ್ಟ್ ನ ತಗೊಂಡ್ರೆ ಇದು ಕೂಡ ನಿಮಗೆ ಇನ್ಕ್ಲೂಡೆಡ್ ಇರುತ್ತೆ. ಸರ್ ಇದು ಈ ತರ ಎಲ್ಲ ಸಬ್ಜೆಕ್ಟಿಗೆ ಇದೆಯಾ? ಹೌದು, ಎಲ್ಲ ಸಬ್ಜೆಕ್ಟಿಗೆ ಇದೆ. ಇಲ್ಲಿದೆ ನೋಡಿ, ನಾವು ನೋಟ್ಸ್ ಪ್ರೊವೈಡ್ ಮಾಡಬೇಕಾದ್ರೆ ನಿಮಗೆ ಯಾವ ರೀತಿ ನೋಟ್ಸ್ ಪ್ರೊವೈಡ್ ಮಾಡ್ತೀವಿ ಅಂತಂದ್ರೆ ಲಿಂಕ್ ನ ಕಳಿಸ್ತೀವಿ. ಲಿಂಕ್ ನ ಕಳಿಸಿದ ತಕ್ಷಣ ನಿಮಗೆ ಫಸ್ಟ್ ಸೆಮ್ ಅಲ್ಲಿ ಇರುವಂತ ಈ ಸಬ್ಜೆಕ್ಟ್ ಗಳೆಲ್ಲ ಲಿಂಕ್ಸ್ ಓಪನ್ ಆಗುತ್ತೆ. ನೋಡಿ, ಕಾನ್ಸ್ಟಿಟ್ಯೂಷನ್ ಲಾ, ಕಾಂಟ್ರಾಕ್ಟ್ ಲಾ, ಇದು IPC, ಟಾರ್ಟ್, ಫ್ಯಾಮಿಲಿ ಲಾ ಇದ್ರದ್ದು ಓಪನ್ ಆಗುತ್ತೆ. ಇದು ಇಂಗ್ಲಿಷ್ ಮೀಡಿಯಮ್ಮು, ಕನ್ನಡ ಮೀಡಿಯಂನವರಿಗೆ ಕನ್ನಡ ನೋಟ್ಸ್ಗಳಿದೆ ಆರು ಕೂಡ ಇದು ಓಪನ್ ಆಗುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನು ತೋರಿಸಿದ್ನಲ್ವಾ ಈಗ ನಾನು, ಇದು ಕೂಡ ಈಗ ಇದು ಕೂಡ ಏನಾಗುತ್ತೆ ಓಪನ್ ಆಗುತ್ತೆ. ಸೊ ಇದಿಷ್ಟು ನಿಮ್ಮ ಸಬ್ಜೆಕ್ಟಿನ ವಿಷಯ. ಆದರೆ ನೆಕ್ಸ್ಟ್ ಏನಾದರೂ ನಾವು ನೋಡಬೇಕು ಅಂತಂತಂದ್ರೆ ಇನ್ನು ಮುಂದಿನ ಸ್ಲೈಡಲ್ಲಿ ಹೇಳಿರೋ ಪ್ರಕಾರ ಸಣ್ಣದಾಗಿ ಫೈನಲ್ ಆಗಿ ಏನು ಅಂತಂತಂದ್ರೆ, ಸರ್ ಇದು ನಮ್ಮ ಕಡೆ ಇನ್ನೊಬ್ರಿಗೆ ರೆಫರೆನ್ಸ್ ಕೊಟ್ಟರು ಕೂಡ ನಾವೇನಾದ್ರೂ ಕೊಡ್ತಾ ಇದೀವ? ಆಬ್ವಿಯಸ್ಲಿ ಕೊಡ್ತಾ ಇದೀವಿ. ನೀವು ಯಾರಿಗಾದ್ರೂ ಜಸ್ಟ್ ರೆಫರೆನ್ಸ್ ಕೊಟ್ಟರು ಕೂಡ ನಿಮ್ಗೆ ಔಟ್ ಆಫ್ 10% ರಿಟರ್ನ್ ಬ್ಯಾಕ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ ಸರ್, ಇದಿಷ್ಟೆಲ್ಲ ಆಯ್ತು, ಇದಿಷ್ಟೆಲ್ಲ ಆಗಿದೆ ಸರ್. ಈಗ ನಾನು ಜಾಯ್ನ್ ಆಗ್ಬೇಕಂತ ಫೈನಲಿ ಅನ್ಕೊಂಡಿದ್ದೀನಿ. ಯಾವ ರೀತಿ ಸರ್ ಜಾಯ್ನ್ ಆಗೋದು? ಎಲ್ಲ ಕೇಳಿಸ್ಕೊಂಡೆ ಸರ್. ಫೆಸಿಲಿಟಿ ಗೊತ್ತಾಯ್ತು, ಏನೇನೋ ಒಂದು 10 ಫೆಸಿಲಿಟಿ ಹೇಳಿದ್ರಿ, ಅದು ಗೊತ್ತಾಯ್ತು. ಆಮೇಲೆ ಡೆಮೋನು ಕೂಡ ತೋರಿಸಿದ್ರಿ, ಡೆಮೋದಲ್ಲಿ ಯೂನಿಟ್ ಎಲ್ಲಿದೆ ಅಂತ ತೋರಿಸಿದ್ರಿ, ನೋಟ್ಸ್ ಎಲ್ಲಿದೆ ಅಂತ ತೋರಿಸಿದ್ರಿ, ಯಾವ್ಯಾವ ರೀತಿ ಅಂತ ಎಲ್ಲ ತೋರಿಸಿದ್ರಿ ಸರ್. ಹೇಗೆ ಸರ್ ಜಾಯ್ನ್ ಆಗೋದು? ಫೀಸ್ ಸ್ಟ್ರಕ್ಚರ್ ಎಷ್ಟು ಸರ್? ನೋಡಿ ಹೇಳ್ತಾ ಇದ್ದೇನೆ, ನಾನೀಗ ಇನ್ನೂ ಕೂಡ ಓಲ್ಡ್ ರೇಟೇ ಹೇಳ್ತಾ ಇದ್ದೇನೆ. ಫಸ್ಟ್ 5899 ಪರ್ 6 ಸಬ್ಜೆಕ್ಟ್ಸ್ಗಳಿಗಿದೆ ಸರ್. ಆಯ್ತಾ? 6 ಸಬ್ಜೆಕ್ಟ್ಸ್ ಅಂದ್ರೆ ಸೆಮ್ ವೈಸ್. ನೀವೇನಾದ್ರೂ ಫಸ್ಟ್ ಸೆಮ್ ಇನ್ ಫುಲ್ ತಗೊಂಡ್ರೆ 5899 ಇದೆ, ಸೆಕೆಂಡ್ ಸೆಮ್ ಫುಲ್ ತಗೊಂಡ್ರೆ 5899. ಫಸ್ಟ್ ಸೆಮ್ ಅಲ್ಲಿ 6 ಸಬ್ಜೆಕ್ಟ್ ಕೂಡ ಕವರ್ ಆಗುತ್ತೆ, ಸೆಕೆಂಡ್ ಸೆಮ್ ಅಲ್ಲಿ 6 ಸಬ್ಜೆಕ್ಟ್ ಕವರ್ ಆಗುತ್ತೆ. ಅಂತಂದ್ರೆ ಪರ್ ಸಬ್ಜೆಕ್ಟ್ 980 rupees ಸರ್. 980 rupeesಗೆ 10 ಫೆಸಿಲಿಟಿನ ಕೊಡ್ತಾ ಇದ್ದೀನಿ ನಾನು. ಅರ್ಥ ಆಗ್ತಿದ್ಯಾ? 10ರಿಂದ 12 ಫೆಸಿಲಿಟಿಗಳನ್ನು ಕೊಡ್ತಾ ಇದ್ದೀನಿ ನಾನು. ಯಾವ್ಯಾವ ಸರ್ ಫೆಸಿಲಿಟಿ ಅವು ಅಂತಂದ್ರೆ, ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಗೊತ್ತಾ, ಇದೆಲ್ಲ ಫೆಸಿಲಿಟಿಗಳು ಪರ್ ಸಬ್ಜೆಕ್ಟ್ ವೈಸ್ ಅಂತ ಏನಾದ್ರು ತಗೊಂಡ್ರೆ 980 ಅಥವಾ 990 rupees ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಓಕೆ, ಸೊ ಸರ್ ಈಗ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಇದೆ, ಇದು ರೆಗ್ಯುಲರ್ ಸಬ್ಜೆಕ್ಟಿಗೆ ಅಷ್ಟೇ 980 990 rupees ಕೊಡುವಂಥದ್ದು. ಸರ್ ಈಗ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಇದೆ, ಬ್ಯಾಕ್ಲಾಗ್ ಸಬ್ಜೆಕ್ಟಿಗೆ ಎಷ್ಟು ಸರ್ ಫೀಸ್ ಸ್ಟ್ರಕ್ಚರ್ ಅಂದ್ರೆ 1499 ಇದೆ ಬ್ಯಾಕ್ಲಾಗ್ ಸಬ್ಜೆಕ್ಟ್ಗಳಿಗೆ. ನೀವೇನಾದ್ರೂ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಮಾಡ್ಕೊಂಡು 1499 ಪೇ ಮಾಡಿದ್ರೆ ಇವೇ 10 ಫೆಸಿಲಿಟಿಗಳು ಮತ್ತೆ ಕೊಡ್ತೇನೆ ನಾನು ಎಲ್ಲಾದ್ರೂ ಕೂಡ. ಓಕೆನಾ? ಇದರಲ್ಲೂ ವಿಡಿಯೋಸ್ ಇರುತ್ತೆ, ರೆಕಾರ್ಡೆಡ್ ವಿಡಿಯೋಸ್, ಆನ್ಲೈನ್ ಕ್ಲಾಸಸ್, ಆಮೇಲೆ ಡೆಮೋ, ನೋಟ್ಸು ಎಲ್ಲದಿರುತ್ತೆ. ಫೆಸಿಲಿಟಿ, ಲೀಗಲ್ ಕನ್ಸಲ್ಟೆನ್ಸಿ, ಆನ್ಲೈನ್ ಸಪೋರ್ಟ್, ಬ್ಯಾಕ್ ಎಂಡ್ ಸಪೋರ್ಟ್, ಪ್ರೊಫೆಸರ್ ಹತ್ರ ಮಾತಾಡ್ಕೊಂಡು ಡೌಟ್ ಸೆಷನ್ ಎಲ್ಲದೂ ಕೂಡ ಇರುತ್ತೆ. 1499, ಬಟ್ ಓನ್ಲಿ ಫಾರ್ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್. ರೆಗ್ಯುಲರ್ ಸಬ್ಜೆಕ್ಟ್ ಏನಾದರೂ ತಗೊಳ್ತೀರಾ ಅಂತಂದ್ರೆ ಹೋಲ್ಸೇಲ್ ಆಗಿ 5899 ಮಾಡಿದೀವಿ ಸರ್. ಹಾಗಿದ್ದಲ್ಲಿ ಯೂಟ್ಯೂಬಲ್ಲಿ ಯಾವುದು ಜಾಯ್ನಿಂಗ್ ತೋರಿಸ್ತಾ ಇದೆಯಾ, ಅದು ತಗೋಬೇಕಾ? ಬೇಡ ಸರ್, ಅದು ತಗೋಬೇಡಿ, ಅದು ನಾವು ಪಾಸ್ ಮಾಡಿದೀವಿ ಒಂದು ಸ್ವಲ್ಪ ದಿನದ ಮಟ್ಟಿಗೆ. ಇದಿಷ್ಟು ಏನೇನು ಫೀಸ್ ಸ್ಟ್ರಕ್ಚರ್ ಇದೆ ಅಂತ ಹೇಳಿದೆ ಸರ್. ಇದು ಫೀಸ್ ಸ್ಟ್ರಕ್ಚರ್ ಆಯ್ತು. ಜಾಯ್ನ್ ಆಗೋದು ಹೇಗೆ ಸರ್? ದಯವಿಟ್ಟು ಒಂದ್ಸಲ ಇದನ್ನ ನೋಡ್ಕೊಳ್ಳಿ, ಜಾಯ್ನ್ ಆಗೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೇನೆ. ಆಮೇಲೆ ಎಲ್ಲೆಲ್ಲಿ ವಿಡಿಯೋಸ್ಗಳು ನಾನು ಕೊಡ್ತೇನೆ ಅಂತಾನು ಕೂಡ ಹೇಳ್ತೇನೆ. ಒಂದ್ಸಲ ನೋಡ್ಕೊಳ್ಳಿ, ಇದೇ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ರಿಗೂ ಇದ್ರಲ್ಲಿ ಡೌಟ್ ಇರುತ್ತೆ. ಫೀಸ್ ಸ್ಟ್ರಕ್ಚರ್ ಅಂತ ನಿಮಗೆ ಹೇಳಾಯ್ತಲ್ವಾ, 5899 ಇದೆ ಫಾರ್ ಆಲ್ 6 ಸಬ್ಜೆಕ್ಟ್ ಹೇಳ್ತಾ ಇರೋದು. ಮತ್ತೆ 1 ಸಬ್ಜೆಕ್ಟ್ ಅನ್ಕೊಂಡಿದ್ದೀರಾ, ಆಲ್ 6 ಸಬ್ಜೆಕ್ಟ್, ಬೋತ್ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ. ಸೊ ಇದಿಷ್ಟಾಯ್ತು. ಬ್ಯಾಕ್ಲಾಗ್ ಸಬ್ಜೆಕ್ಟ್ ಗಳಿಗೆ 1499 rupeesಗೆ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಗಳಾಯ್ತು. ಜಾಯ್ನ್ ಆಗೋದು ಹೇಗೆ, ಎಲ್ಲೆಲ್ಲಿ ಸರ್ ಫೆಸಿಲಿಟಿ ಕೊಡ್ತೀವಿ ಅಂತಂದ್ರೆ, ಸರ್ ನಾವೇನ್ ಮಾಡ್ತಾ ಇದೀವಿ, ಫೇಸ್ಬುಕ್ ಬಿಸ್ನೆಸ್ ಪೇಜ್ ಜೊತೆ ಟೈ ಅಪ್ ಆಗಿದೀವಿ. ನಿಮಗೇನು ನನ್ನ ವಿಡಿಯೋಸ್ಗಳು ತೋರಿಸಿದೆ ಯೂನಿಟ್ ವೈಸ್ ಎಲ್ಲ ನಿಮಗೆ ಫೇಸ್ಬುಕ್ ಅಲ್ಲಿ ಸಿಗುತ್ತೆ. ಸೊ ಒಂದು ಪ್ರೊಸೀಜರ್ ಏನಿರುತ್ತೆ ಅಂತಂದ್ರೆ, ನೀವು ಪೇಮೆಂಟ್ ಮಾಡಿಬಿಟ್ಟು, ಪೇಮೆಂಟ್ ಲಿಂಕ್ ನಾನು ನೆಕ್ಸ್ಟ್ ಹೇಳ್ತೇನೆ, ಇಲ್ಲಿದೆ ಪೇಮೆಂಟ್ ಲಿಂಕ್, ಲಾಸ್ಟಿಗೆ ನಾನು ಕೊಡ್ತೇನೆ. ಇಲ್ಲ ಫೋನ್ ಮಾಡ್ಕೊಂಡ್ರೆ, ಕಾಲ್ ಮಾಡ್ಕೊಂಡ್ರೆ ಅವಾಗಲೂ ಕೂಡ ನಮ್ಮ ಅಕೌಂಟ್ ಟೀಮ್ ನಿಮ್ಗೆ ರೆಸ್ಪಾನ್ಸ್ ಮಾಡುತ್ತೆ. ಒನ್ಸ್ ನೀವು ಪೇಮೆಂಟ್ ಮಾಡ್ಕೊಂಡ್ರೆ ವಿತಿನ್ 2 minutes ಅಲ್ಲಿ ನಿಮಗೆ ಎಲ್ಲಾ ಲಿಂಕ್ ಗಳನ್ನ ಸೆಂಡ್ ಮಾಡ್ತೀವಿ. ವಿತಿನ್ 2 minutes ಅಲ್ಲಿ ಅಕ್ಸೆಸ್ ಸಿಗುತ್ತೆ ಸರ್. 24 hour ಕಾಯ್ಬೇಕು, 8 hour 1 hour ಏನೂ ಇಲ್ಲ. ವಿತಿನ್ 2 minutes ಅಲ್ಲಿ ಕಂಪ್ಲೀಟ್ ಆಗಿ ಅಕ್ಸೆಸ್ ನ ಕೊಡ್ತೀವಿ. ಓಕೆ, ಥ್ರೂ ಫೇಸ್ಬುಕ್ ಪ್ಲಾಟ್ಫಾರ್ಮ್ ಅಲ್ಲಿ ಕೊಡ್ತಾ ಇದೀವಿ, ಫೇಸ್ಬುಕ್ ಬಿಸ್ನೆಸ್ ಪೇಜ್ ಪ್ಲಾಟ್ಫಾರ್ಮ್ ಅಲ್ಲಿ ಕೊಡ್ತಾ ಇದೀವಿ. ಸರ್ ನೋಟ್ಸ್ ಹೇಗೆ ಶೇರ್ ಮಾಡ್ತೀರಾ?
ನೋಟ್ಸ್ಗಳನ್ನ ಶೇರ್ ಮಾಡಲಿಕ್ಕೆ ಗೂಗಲ್ ಡ್ರೈವ್ ಲಿಂಕ್ ಇರುತ್ತೆ, ಇದಕ್ಕೊಂದು ಪ್ರೊಟೆಕ್ಟೆಡ್ ಪಾಸ್ವರ್ಡ್ ಇರುತ್ತೆ, ಎರಡನ್ನೂ ಕೂಡ ಶೇರ್ ಮಾಡ್ತೀವಿ. ವಿಡಿಯೋಸ್ಗಳನ್ನ ಫೇಸ್ಬುಕ್ ಬಿಸ್ನೆಸ್ ಪೇಜ್ ಜೊತೆ ಶೇರ್ ಮಾಡ್ತೀವಿ. ನಿಮ್ಮನ್ನ ಒಂದು ಗ್ರೂಪ್ಗೆ, ವಾಟ್ಸ್ಆ್ಯಪ್ ಗ್ರೂಪ್ಗೆ ಆ್ಯಡ್ ಮಾಡ್ತೀವಿ. ಈ ಗ್ರೂಪಲ್ಲಿ ಅಫಿಷಿಯಲ್ ಕಮ್ಯುನಿಕೇಶನ್ ಇರುತ್ತೆ. ಸೊ ಇದರಲ್ಲಿ ನಾವು ಇಂಪಾರ್ಟೆಂಟ್ ಕೀ ನೋಟ್ಸ್ಗಳನ್ನು ಹಾಕ್ತಾ ಇರ್ತೀವಿ, ಕಮ್ಯುನಿಕೇಷನ್ನ ಹಾಕ್ತಾ ಇರ್ತೀವಿ, ಆನ್ಲೈನ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇರ್ತೀವಿ. ಸೊ ಎಕ್ಸಾಮ್ಸ್ಗೆ ಬರುವಂತಹ ಮೇನ್ ಕಂಟೆಂಟ್ನ ರೆಗ್ಯುಲರ್ ಆಗಿ ಇಮೇಜ್ ವೈಸು ಪಿಕ್ಚರಲೈಸೇಷನ್ ಮಾಡಿ ವಿಜುವಲೈಸೇಷನ್ಗೆ ಇಂಪಾರ್ಟೆಂಟ್ ಆಗಿ ಅರ್ಥ ಆಗೋ ರೀತಿ ಹಾಕ್ತಾ ಇರ್ತೀವಿ. ಈ ಗ್ರೂಪಲ್ಲಿ ಕಮ್ಯುನಿಕೇಶನ್ ನಡೀತಾ ಇರುತ್ತೆ, ಪೇಯ್ಡ್ ಗ್ರೂಪ್ ಇರುತ್ತೆ ಅದು. ಇದಿಷ್ಟು ಜಾಯ್ನ್ ಆಗುವಂಥ ಫೆಸಿಲಿಟಿ. ನಿಮಗೆ ಒಂದು ಫೋನ್ ಪೇ ಸ್ಕ್ಯಾನ್ ಕೋಡ್ ಕೊಟ್ಟಿದ್ದೀನಿ, ನೀವು ಇಲ್ಲೇ ಸ್ಕ್ಯಾನ್ ಮಾಡಿಬಿಟ್ಟು ಜಾಯ್ನ್ ಆಗ್ಬೋದು. ಇಲ್ಲ ಅಂತಂತಂದರೆ ಜಸ್ಟ್ ಇದು ಇಲ್ಲ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೇನಾದರೂ ಡೌಟ್ಸ್ ಇದ್ದರೆ ಕೇಳಿಬಿಟ್ಟು ಜಾಯ್ನ್ ಆಗ್ಬೋದು. ಇದಿಷ್ಟು ನಾನು ಹೇಳುವಂಥ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಹೇಳಿದ್ದೀನಿ. ಅಪಾರ್ಟ್ ಫ್ರಮ್ ದಟ್ ಪ್ರತಿಯೊಂದು ಕೂಡ ಅಕಾಡೆಮಿ ಎಲ್ಲ ಇದ್ರೂ ಕೂಡ ಸಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದೇ ಇರ್ತವೆ. ಸೊ ಇದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಒಂದ್ಸಲ ನೀವು ಚೆಕ್ಔಟ್ ರೀಡ್ಔಟ್ ಮಾಡ್ಕೊಳ್ಳಿ. ದಯವಿಟ್ಟು ಜಾಯ್ನ್ ಆಗೋದಕ್ಕಿಂತ ಮುಂಚೆ ರೀಡ್ಔಟ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಜಾಯ್ನ್ ಆದಮೇಲೆ ಸರ್ ನಾನು ರೀಡ್ ಮಾಡಿಲ್ಲ ಅನ್ನುವಂಥದ್ದು ತಪ್ಪು ಎಟ್ ಎನಿ ಟೈಮ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್. So finally, end of this video. Thank you very much from all my subscribers. Heartily thank you. ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ ನೀವೆಲ್ಲ ಮಾಡಿರುವಂಥ ಸಪೋರ್ಟಿಂದನೇ ಇವತ್ತು ಈ ಚಾನಲ್ ಈ ಲೆವೆಲಿಗೆ ಬೆಳೆದಿದೆ. ಅಕಾಡೆಮಿ ಮಾಡಿಕೊಂಡು ನಿಮಗೆಲ್ಲ ವೀಡಿಯೋಸ್ನ ಕೊಟ್ಟು, ನೋಟ್ಸ್ನ ಕೊಟ್ಟು, ಕೋಚಿಂಗ್ನ ಕೊಟ್ಟು, ಆನ್ಲೈನ್ ಕ್ಲಾಸಸ್, ನಮ್ಮ ಕನ್ಸಲ್ಟೆನ್ಸಿ ಎಲ್ಲದನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್ ಯುವರ್ ಫಾರ್ ಎಕ್ಸಾಮ್ಸ್ ಫ್ರಮ್ ನಮ್ಮ ಕಾನೂನು ಅಕಾಡೆಮಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಏನೇ ಓದಿದ್ರು ಕೂಡ 1 ಯೂನಿಟ್ ಓದೋಕ್ಕೆ ಮಿನಿಮಮ್ 5 hours ಅಂತೂ ಬೇಕು, ಆಯ್ತಾ? ಸೊ ಕಂಪ್ಲೀಟಾಗಿ ಈ ಎಕ್ಸಾಮ್ ಟೆನ್ಷನಲ್ಲಿ ನೀವು 5 ಯೂನಿಟ್ನ ಓದೋಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಇದೆ. ಸೊ ಅದನ್ನು ನಾವು ವಿತಿನ್ ಒಂದು 8 to 10 hours ಮುಗಿಸ್ಕೊಡ್ತಾ ಇದ್ದೀವಿ. ಸೊ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನೇ ಸಾಲ್ವ್ ಮಾಡಿದ್ದೀವಿ. ಸೊ ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಮಾತ್ರ ಅರ್ಥ ಮಾಡ್ಕೊಳ್ತಾರೆ. ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇದ್ದೀವಿ, ನೋಟ್ಸ್ ಕೊಡ್ತಾ ಇದ್ದೀವಿ. ಆನ್ಲೈನ್ ಕ್ಲಾಸಸ್ ಅರ್ಥ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ನನಗೆ ಕಾಲ್ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂತಂದರೆ ಫ್ಯಾಕಲ್ಟಿ ಇರುತ್ತೆ, ಬ್ಯಾಕ್ ಆ್ಯಂಡ್ ಟೀಮ್ ಇರುತ್ತೆ, ಎಲ್ಲದೂ ಕೂಡ ನಿಮಗೆ ಜಸ್ಟ್ ಒಂದು 980-990 rupees ಕೊಡ್ತಿದ್ದೀವಿ ಅಂತಂದರೆ ಎಲ್ಲ ಥಿಂಕ್ ಮಾಡಿ. ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಒಂದು 5000 ಹಿಂಗೆ ಖರ್ಚು ಮಾಡಿಬಿಡ್ತೀರಾ. ಸೊ ಅಂಥದ್ರಲ್ಲಿ ಇದು ಯಾವ ವಿಷಯ? ಇದನ್ನೆಲ್ಲ ನಾವು ಮಾಡ್ತಾ ಜಸ್ಟ್ ಮಿನಿಮಲ್ ಚಾರ್ಜಸ್ ಅಷ್ಟೇ. ನಮ್ಮ ಟೀಮ್ನ ವೈಫೈ, ಸ್ಯಾಲ್ರಿ ಇಂಥವೆಲ್ಲ ಮಿನಿಮಲ್ ಚಾರ್ಜಸ್ಸಿಗೆ ಅಷ್ಟೇ ಮಾಡ್ತಾ ಇರೋದು. ಸೊ ಇದಿಷ್ಟು ನಮ್ಮ ಚಾನಲ್ ಕಡೆಯಿಂದ ಹೇಳುವಂಥದ್ದಿತ್ತು. ತುಂಬ ಕಡಿಮೆ ಟೈಮ್ ಇದೆ, ಆಯಿತಾ? ಯೂನಿವರ್ಸಿಟಿ ಕಡೆಯಿಂದ ಎಕ್ಸಾಮ್ಸನ್ನ ಜಾಸ್ತಿ ಇರ್ತಾರೆ. ಸೆಪ್ಟೆಂಬರ್ 1st week ಅಂದ್ಕೊಂಡಿದ್ವಿ. ಡ್ಯೂ ಟು ಲ್ಯಾಕ್ ಆಫ್ ಕರೋನಾ ಅಡ್ವಾನ್ಸ್ ಆಗಿ ಇಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ಜಲ್ದಿ ಜಾಯ್ನ್ ಆಗಿ ಆರಾಮಾಗಿ ಓದ್ಕೊಳ್ಳಿ. ಯಾಕಂದರೆ ನಿಮ್ಮ ಟೈಮಲ್ಲಿ ನೀವು ನೋಟ್ಸ್ ಮಾಡೋದು ತುಂಬ ಕಷ್ಟ. ಸರಿ, ಆನ್ಲೈನ್ ಕ್ಲಾಸಸ್ಸಲ್ಲಿ ಇನ್ನೇನು ಮಾಡ್ತೀರಾ? ಆನ್ಲೈನ್ ಕ್ಲಾಸಸ್ಸಲ್ಲಿ ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಯಾವ ರೀತಿ ಇರುತ್ತೆ, ಓಕೆ, ಅದನ್ನು ಹೇಳ್ತೀವಿ. ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು, ಎಷ್ಟು ಶಾರ್ಟ್ ಆಗಿ ನೀವು ಅರ್ಥ ಮಾಡ್ಕೋಬೇಕು, ಇದನ್ನು ನಾವು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಆಮೇಲೆ ನೋಟ್ಸ್ನ ಜಸ್ಟ್ ಒಂದು 10-15 ಪೇಜ್ ಯಾವ ರೀತಿ ಮಾಡ್ಕೋಬೇಕು. ಆಮೇಲೆ ಸಿನಾಪ್ಸಿಸ್ನ ಯಾವ ರೀತಿ ಬರಿಬೇಕು, ಕನ್ಕ್ಲೂಷನ್ನ ಯಾವ ರೀತಿ ಬರೀಬೇಕು, ನೋಟ್ಸ್ ಯಾವ ರೀತಿ, ಹೈಯೆಸ್ಟ್ ಮಾರ್ಕ್ಸ್ ಯಾವ ರೀತಿ, ಹೈಯೆಸ್ಟ್ ಸ್ಕೋರ್ನ ಯಾವ ರೀತಿ ಮಾಡಬೇಕು, ಎಲ್ಲ ರೀತಿ ಇರುತ್ತೆ ಸರ್. ಪ್ರತಿಯೊಂದನ್ನು ಹೇಳ್ತಾ ಹೋಗ್ಬಿಟ್ರೆ ಇದೇ ಒಂದು ದೊಡ್ಡ ಕ್ಲಾಸ್ ಆಗಿಬಿಡುತ್ತೆ. ನಾನು ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿ ಬೋರ್ ಮಾಡೋದಿಲ್ಲ. ಓಕೆ, ಇದಿಷ್ಟು. ಕಾಂಟ್ಯಾಕ್ಟ್ ಮಾಡ್ಕೋಬೇಕಂದ್ರೆ ಪ್ರತಿ ಸ್ಲೈಡಲ್ಲೂ ನಂಬರ್ಸ್ಗಳಿದೆ, ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಓಕೆ, ಇದಿಷ್ಟು ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಒನ್ಸ್ ಅಗೇನ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗಳು ಹಾರ್ಟ್ಲಿ ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ. ಶೇರ್ ಮಾಡಿ, ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ. ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಕಾಲೇಜ್ ಗ್ರೂಪ್ಸು ಅಥವಾ ಫ್ರೆಂಡ್ಸ್ ಗ್ರೂಪ್ಸ್, ಸ್ಟಡಿ ಗ್ರೂಪ್ಸಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಟೀಮ್.